ಹಲೋ, ಹಾಂ ಇಲ್ಲೇ ಇದ್ದೀನಿ. ನಿಜವಾಗ್ಲೂ ಬಂದಿದೀಯಾ? ಸೀರಿಯಸ್ಲಿ? ಓ ಶಟ್. ಸರಿ, ಸಿಗ್ತೀನಿ ಬಿಡು. ಲವ್ ಯು ಟೂ ಚಿನ್ನ. ಯಾರೋ ಗೌಡ್ರ ಮಗಳು ಕಣಲೇ. ವಾವ್, ನೀನು ಸೂಪರ್ ಬಿಡು ಮಗ. ವೆರಿ. ನಾಳೆ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಹೈ ಸ್ವೀಟ್ ಹಾರ್ಟ್, ಹೌ ಆರ್ ಯು? ಐ ಆಮ್ ನಾಟ್ ಫೈನ್. ಏನಾಯ್ತು ನನ್ನ ಸ್ವೀಟ್ ಹಾರ್ಟ್ಗೆ? ಜಾತ್ರೆಗೆ ನೀನು ಬಂದಿಲ್ಲ. ಏನ್ ಹೇಳಿದ್ದೆ? 12 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಇರ್ಬೇಕು ಅಂತ ತಾನೆ? ಸಾರಿ ಕಣೆ, ಇವತ್ತು ಮರ್ತೋಗ್ಬಿಟ್ಟೆ. ಏನು ಮರ್ತೋದ್ಯಾ? ನನ್ನನ್ನು ಮರ್ತ್ಬಿಡು. ನಾನೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ನನ್ನ ಹತ್ರ ಹುಡುಗಾಟ ಆಡ್ಬೇಡ. ನಿನ್ನ ಹತ್ರ ಹುಡುಗಾಟ ಆಡೋ ಬದ್ಲಿ ಹುಡುಗಿ ಆಟ ಆಡೋಕ್ಕಾಗುತ್ತಾ? ಎಲ್ಲೋ ಇದೆಯಾ? ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಬೇಗ ಸಿಗು. ತುಂಬಾ ಇಂಪಾರ್ಟೆಂಟಾ? ನಂಗೆ ಬರೋ ಕೋಪಕ್ಕೆ ಕೊಲೆ ಮಾಡ್ಬಿಡ್ತೀನಿ ಅಷ್ಟೇ. ಅಯ್ಯೋ ಗೌಡ್ರ ಮಗಳೇ, ಬೇಡಮ್ಮ ಈ ಬಡಪಾಯಿ ಮೇಲೆ ಬ್ರಹ್ಮಾಸ್ತ್ರ. ಬರ್ಲಿಲ್ಲ ಅಂದ್ರೆ ನೋಡು. ಎಲ್ಲಿದ್ಯಾ? ಹಾ, ಹೊಸ ಕೆರೆ ರಸ್ತೆ, ಬೇನಿಗಿಡ, ಬೇವಿನ ಮರ, ಬ್ಲ್ಯಾಕ್ ಪ್ಯಾಂಟು, ಪಿಂಕ್ ಟಾಪ್. ಪ್ಯಾಂಟು, ಪಿಂಕ್ ಟಾಪು, ಒಂದು ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀನಿ. ಇಲ್ಲೇ ಎಲ್ಲೋ ಹೇಳಿದ್ನಲ್ವಾ, ಬೇವಿನ ಮರ ಇಲ್ಲೇ ಇದೆ. ಬ್ಲ್ಯಾಕ್ ಪ್ಯಾಂಟು ನಾನೇ ಹಾಕಿರೋದು. ಬೆಂಕಿ ಅಂತ ಅಪ್ಪನ್ಗೆ, ಚಂದ್ರನಂತ ಮಗಳು. ಇದು ಹೇಗೆ? ಹಲೋ, ನಾನು ಅಮ್ಮನ ಫ್ಲೇವರು. ಆದ್ರೂ ನಮ್ಮಪ್ಪ ಅಂದ್ರೆ ನಂಗೆ ಆಕಾಶ ಇದ್ದಂಗೆ. ಅದೇ ರೀ, ಮಗಳಿಗೆಲ್ಲ ಒಡವೆ ಮಾಡಿಸ್ಬೇಕಿತ್ತಲ್ಲ. ಅಲ್ಲ, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀಯ? ಪೂಜಾರಪ್ಪಂಗೆ ಹೇಳೈತೆ, ಅದು ಚಲೋ ಇಲ್ಲ ಅಂದ್ರೆ ಬೇರೆ ನೋಡಿದ್ರಾಯ್ತು, ಒಡವೆ ಮಾಡಿಸಿದ್ರಾಯ್ತು. ಓ, ಪೂಜಾರಪ್ಪರ್ ಬಂದ್ರು. ನಮಸ್ಕಾರ ಪೂಜಾರಪ್ಪರೇ. ನಮಸ್ಕಾರ ಗೌಡ್ರೆ. ಬರ್ರಿ ಕುಂದುರ್ರಿ. ಶಾರದಾ, ಹಾ. ಅವ್ರಿಗೆ ಕುಡಿಯಕ್ಕೆ ಏನಾರು ಹಾ, ತಗೊಂಬಾ. ತಂದೆ. ಮತ್ತೇನ್ರಿ, ಎಲ್ಲ ಆರಾಮೇನ್ರಿ? ಎಲ್ಲ ಆರಾಮಿದೆ ಗೌಡ್ರೆ. ನಮ್ಮ ನಂದಿನಿ ಅಮ್ಮನಿಗೆ ಹಾ. ಚಿತ್ರದುರ್ಗದಲ್ಲಿ ಹಾ. ಇಂಜಿನಿಯರ್ ವರ ಹುಡುಕಿದ್ದೀನಿ. ಹಾ. ಅವ್ರ ಮನೆತನ ನಿಮ್ಮ ಮನೆತನ ಸರಿ ಹೋಗುತ್ತೆ. ಹಾ. ನೀವು ಒಪ್ಪಿಗೆ ಕೊಟ್ರೆ ಅವ್ರಿಗೆ ಬರೋಕೆ ಹೇಳ್ತೀನಿ. ಆಯ್ತು, ಅದಕ್ಕೇನಂತೆ, ಬರಕ್ಕೆ ಹೇಳ್ರಿ. ನೀವು ಯಾವಾಗ ಬಾ ಅಂತೀರೋ ಕರೆಸ್ತೀನಿ. ಪಾನ್ಕ ತಗೊಳ್ಳಿ ಪೂಜಾರ್ರೆ. ಮತ್ತೆ ಮನೆ ಕಡೆ ಎಲ್ಲ ಆರಾಮ? ಪೂಜಾರ್ರೆ, ಜಾತ್ರೆ ಇದ್ರೇನಂತೆ, ಬರಕ್ಕೆ ಹೇಳ್ರಿ. ಆಯ್ತು ಗೌಡ್ರೆ, ಬರ್ತೀನಿ ಅಮ್ಮ. ಆಯ್ತು. ಮೈಕೇಲ್, ನನ್ನ ಹುಡುಗಿ ಕೈ ಕೊಟ್ಟು ಓಡ್ಬಿಟ್ಲೇ. ಎಣ್ಣೋದ್ರೆ ಏನಲ್ಲೇ? ಎಣ್ಣೆ ಆಯ್ತಲ್ಲ, ಕುಡಿಲೇ, ಕುಡಿಯೋ. ಎಣ್ಣೋದೇ ನನ್ನ ತಲೆ 10 ಬಟ್ಲು ಕುಡಿಸ್ತೀನಿ, ಎಣ್ಣೆ ಹೊಡಿಯಲೇ. ಲೇ, ಯಾವುದೋ ಒಂದು ಹೆಣ್ಣು ಕೈ ಕೊಡ್ತು ಅಂತ ನೀನು ಯಾಕೋ ತಲೆ ಕೆಡ್ಸ್ಕೊತೀಯ? ಕುಡಿಯಲೇ, ಕುಡಿಯ, ಚೆನ್ನಾಗಿ ಕುಡಿಯ. ಮೋಹನ್, ಕಾಲ ಕೈ ಮೀರ್ಬಿಟ್ಟಿದೆ. ನಮ್ಮ ಮನೇಲಿ ನನ್ನ ಎಂಗೇಜ್ಮೆಂಟ್ ಮಾಡೋ ತಯಾರಿ ಮಾಡ್ಕೊಳ್ತಿದ್ದಾರೆ. ಮುಂದೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಈ ಜಾತ್ರೆ ಮುಗಿಲಿ, ನಾನೇ ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ. ಅದು ಏನಾಗುತ್ತೋ ನೋಡೇ ಬಿಡ್ತೀನಿ. ಏನಾಗುತ್ತೆ? ನನ್ನ ಹೆಣ ಬೀಳುತ್ತೆ. ನಮ್ಮಪ್ಪ ಇಡೀ ಊರಿಗೆ ಹೀರೋನೇ. ಆದರೆ ಈ ಪ್ರೀತಿ ವಿಷಯ ಅಂತ ಬಂದಾಗ ವಜ್ರಮುನಿಗಿಂತ ದೊಡ್ಡ ವಿಲನ್ನು ನಮ್ಮಪ್ಪ. ಮಾತಾಡ್ತೀನಿ ಕಣೆ, ಮಾತಾಡ್ತೀನಿ. ನಿಮ್ಮಪ್ಪ ಹುಲಿನ ಸಿಂಹನ?
ಸದ್ಯಕ್ಕೆ ಇವಾಗ ಅವರು ಮನುಷ್ಯರಾಗಿದ್ದಾರೆ. ನಮ್ಮ ಪ್ರೀತಿ ವಿಷಯ ಏನಾದರೂ ಗೊತ್ತಾಯ್ತು ಅಂದರೆ ಹುಲಿ, ಸಿಂಹ, ಆನೆ ಎಲ್ಲ ಆಗ್ಬಿಡ್ತಾರೆ. ಹಾಗಾದ್ರೆ ಏನು ಮಾಡ್ಬೇಕು ನಾನಿವಾಗ? ಅದನ್ನಾದ್ರೂ ಹೇಳು. ಇದಕ್ಕಿರೋದು ಒಂದೇ ದಾರಿ. ಜಾಸ್ತಿ ಯೋಚನೆ ಮಾಡೋಷ್ಟು ಟೈಮು ನಮಗಿಲ್ಲ. ಮನಸ್ಸಿದ್ರೆ ಮಾರ್ಗ. ನಾಳೆನೇ ಮನೆ ಬಿಟ್ಟು ಎಲ್ಲಾದರೂ ಹೋಗೋಣ. ಆಮೇಲೆ ನಮ್ಮ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು. ನಮ್ಮ ಅಪ್ಪ ಅಮ್ಮ ನನ್ನ ತುಂಬ ಪ್ರೀತಿಸ್ತಾರೆ. ಅವ್ರ ಕೋಪ ತಣ್ಣಗಾದ್ಮೇಲೆ ನಾವು ವಾಪಸ್ ಬರೋಣ. ನಾಳೆ ನಾನು ಅದು ಬರಿಗೈಲಿ ಅದೇಗೆ ಸಾಧ್ಯ? ನನ್ನ ಸ್ನೇಹಿತ ಶಂಕರ ಅಂತ, ನಮ್ಮೂರ್ನವ್ರನ್ನೇ, ತುಂಬ ಒಳ್ಳೆ ವ್ಯಕ್ತಿ. ಅವ್ರು ಖಂಡಿತ ನಂಗೆ ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಂಗಿದೆ. ಈಗಲೇ ನಾನು ಅವ್ರಿಗೆ ಫೋನ್ ಮಾಡಿ ನಮ್ಮ ಪ್ರೀತಿ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಎಲ್ಲಿ ಫೋನ್ ಕೊಡು. ಏನ್ ಹೇಳ ನಂದಿನಿ? ಶಂಕರ, ನಮ್ಮ ತೋಟದ ಮನೆ ಹತ್ರ ಬಂದ್ಬಿಡು. ಆಯ್ತು, ಇವಾಗ್ಲೇ ನಿಮ್ ತೋಟದ ಮನೆ ಹತ್ರ ಬರ್ತೀನಿ. ಬಾಯ್. ಹಾಂ, ಓಕೆ, ಬಾಯ್. ಆಲ್ರೆಡಿ ಫೈನಲ್ ಡಿಸಿಷನ್ ಮಾಡ್ಕೊಂಡೇ ಬಂದಿದ್ಯಾ? ಎಷ್ಟೇ ಆಗಲಿ ಗೌಡ್ರ ಮಗಳಲ್ವಾ, ಕೇಳಲೇಬೇಕು. ಏನ್ ನಂದಿನಿ ಫೋನ್ ಮಾಡಿದ್ದು? ಶಂಕರು, ಹೇಗಿದೆಯೋ? ನಾನ್ ಹೇಗೋ ಇದ್ದೀನಿ. ಏನ್ ವಿಷಯ? ನಿನ್ನಿಂದ ನಂಗೆ ಒಂದು ಹೆಲ್ಪ್ ಆಗ್ಬೇಕಿತ್ತು. ಅದೇನ್ ಹೆಲ್ಪ? ಅದು ನಾನು ಮೋಹನ ತುಂಬ ಪ್ರೀತಿಸ್ತಿದ್ದೀವಿ ಕಣೋ. ಅದಕ್ಕೆ ನಾನೇನ್ ಮಾಡ್ಬೇಕು? ನಮ್ಮ ಅಪ್ಪನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ಆಮೇಲೆ ವಾಪಸ್ ಬಂದು ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೋದು. ಅದಕ್ಕೆ ಈ ಐಡಿಯಾ. ಏನು ಓಡಿ ಹೋಗೋ ಪ್ಲಾನಾ? ಆಯ್ತು, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ಬರ್ತೀನಿ. ಅವತ್ತು ಅವರಿಬ್ರು ಊರ್ ಬಿಟ್ಟು ಹೋಗೋದಕ್ಕೆ ಸಹಾಯ ಮಾಡಿದ್ದು ನಾನೇ. ದುಡ್ಡು ಕಾಸು ಕೊಟ್ಟಿದ್ದು ನಾನೇ. ಈ 6 ತಿಂಗಳಲ್ಲಿ ಅವ್ರದ್ದು ಫೋನು ಇಲ್ಲ, ಸಂಪರ್ಕವೂ ಇಲ್ಲ. ನನಗಂಕರ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಈಗ ನೋಡಿದ್ರ ಹುಚ್ಚಿ ಆಗ್ಯಾಳ ಅಂತೀಯ. ಅಯ್ಯೋ ದುರ್ಗವ್ವ. ಸರಿ ಶಂಕರ, ನಾನು ನಂದಿನಿನ ಇವಾಗ ಗೌಡ್ರ ಮನೆಗೆ ಬಿಟ್ಟು ಬರ್ತೀನಿ. ಆಮೇಲೆ ಸಿಗ್ತೀನಿ. ಬರ್ಲಾ? ಗೌಡ್ರೆ ನಮಸ್ಕಾರ. ಗೌಡ್ರೆ, ಓ ಪೂಜಾರ್ರೆ, ಏನ್ ಬಂದ್ರಿ? ಬನ್ರಿ, ಕೂರ್ರಿ. ಗೌಡ್ರೆ ನಿಮ್ಮನ್ನೇ ನೋಡೋಕೆ ಅಂತ ಮನೆ ಹತ್ರ ಹೋಗಿದ್ದೆ. ಗೌಡ್ ಶಾನಿಯವರು ನೀವಿಲ್ಲಿದ್ದೀರಾ ಅಂದರು. ಏನು ಗೌಡ್ರೆ, ನೀವೇ ಈಗ ಸೋತ್ ಕುಂತ್ರೆ ಹೆಂಗೆ? ಊರಲ್ಲಿ ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ. ನೀವೇ ಸೋತ್ ಸುಣ್ಣ ಆದರೆ ಮುಂದೆ ನಿಂತು ಜಾತ್ರೆ ಮಾಡೋರು ಯಾರು? ಪೂಜಾರ್ರೆ, ಆ ದುರ್ಗಮ್ಮನ್ಗೆ ನಾನೇನ್ ತಪ್ಪು ಮಾಡಿದ್ದೆ? ನಾನು ಆ ದುರ್ಗಮ್ಮನ್ಗೆ ಎಷ್ಟು ನಿಷ್ಠೆಯಿಂದ ನಡ್ಕೋತೀನಿ. ನನಗೆ ಯಾಕೆ ಈ ಥರ ಆಯಿತು? ನಾನು ಈ ಊರಿನ ಮಂದಿ ಮುಂದೆ ನಾನು ಹೆಂಗೆ ತಲೆ ಎತ್ಕೊಂಡು ಓಡಾಡೋದು ಹೇಳ್ರಿ? ಬಿಡಿ ಗೌಡ್ರೆ, ಇದರಲ್ಲಿ ನಿಮ್ಮ ತಪ್ಪೇನಿದೆ? ಏನೋ ಒಬ್ಬಳೇ ಮಗಳು ಅಂತ ಮುದ್ದಾಗಿ ಸಾಕಿದ್ರಿ. ಆದರೆ ಆ ನಂದಿನಿ ಅಮ್ಮ ಹಿಂಗೆ ಮಾಡಬಾರ್ದಾಗಿತ್ತು. ಆಗಿದ್ದಾಯ್ತು ಬಿಡಿ ಗೌಡ್ರೆ. ಈಗ ಜಾತ್ರೆ ಬೇರೆ ಹತ್ರಕ್ಕೆ ಬಂದೈತೆ. ಇಡೀ ಊರಿಗೂರೇ ನಿಮ್ಮ ಜೊತೆಗೈತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹೇಳ್ರಿ, ಎದ್ದೇಳ್ರಿ ಗೌಡ್ರೆ. ನಾವು ರೈತರೇ ಹಿಂಗೆ ಸೋತ್ ಕುಂತ್ರೆ ಲೋಕದ ಪಾಡೇನು ಹೇಳ್ರಿ? ಎದ್ದೇಳ್ರಿ ಗೌಡ್ರೆ. ಆಯ್ತು ಪೂಜಾರ್ರೆ, ಆ ದುರ್ಗವ್ವನ್ ಚಿತ್ತ ಹೆಂಗೈತೋ ಹಂಗಾಗ್ಲಿ. ಬರ್ರಿ. ಶಾರದಕ್ಕ, ಶಾರದಕ್ಕ, ಏನಿಲ್ಲವ ಬಂದಿದ್ದು? ಶಾರದಕ್ಕ, ಅದು 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 ನೀಲಮ್ಮ, ಯಾಕೆ ಏನಾಯ್ತು? ಏನು? ಅದು ಗೌಡ್ರೆ, ನಿಮ್ಮ ಮಗಳು ನಂದಿನಿ. ಅಯ್ಯೋ ಮನೆ ಹಾಳಿ, ಬಿಟ್ರಿ ನೀವು. ಮಗಳೇ, ಏನಾಯ್ತು? ಬಿಟ್ರಿ ನೀವು. ಅಯ್ಯೋ ಮನೆ ಹಾಳಿ. ಸುಮ್ನಿರ. ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟೆ ಅಲ್ಲೇ. ತೊಲಗೆ ಆಚೆ. ಅಯ್ಯೋ ಲೌಡಿ, ಯಾವ ಮುಖ ಹೊತ್ಕೊಂಡ್ ಬಂದೆ ನೀನು? ಕೇಳು, ಮನೆಗ್ ಬಂದವಳೆ. ಸುಮ್ನಿರಿ ನೀವು. ಲೌಡಿ, ತೊಲಗೆ ಆಚೆ. ಶಾರದಕ್ಕ, ಶಾರದಕ್ಕ, ತಡೀರಿ. ಸುಮ್ನಿರಿಲ್ಲವ ನೀವು. ಅಯ್ಯೋ, ಸುಮ್ನಿರಿ ನಾನು ಹೇಳೋದ್ ನೀವು. ಮಾತು ಸ್ವಲ್ಪ ಕೇಳು. ನಡಿ, ಆಚೆ ನಡಿ. ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟೆ. ಶಾರದಕ್ಕ, ಯಾವ ಒಂದ್ ಮುಖ ನಿಮಿಷ, ಒಂದ್ ಹೊತ್ಕೊಂಡ್ ನಿಮಿಷ. ಬಂದಿದ್ಯಾ ಅವಳಿಗೆ ನೀನು? ಯಾವ್ದು ನೆನಪಿಲ್ಲ ದಯವಿಟ್ಟು ಶಾರದಕ್ಕ, ಸುಮ್ನಿರು, ಹಳೇದು. ಮನೆ ಮಗಳು ಬಂದವಳೆ, ಯಾಕೆ ಹಿಂಗ ಆಡ್ತಿದ್ಯಾ?
ಅವಳಿಗೆ ಯಾವ್ದು ನೆನಪಿಲ್ಲ ಶಾರದಕ್ಕ. ಅವಳು ಎಂತ ಪರಿಸ್ಥಿತಿ ಸಿಕ್ಕಿದಾಳಂತ ಗೊತ್ತಾ? ಅರ್ಥ ಮಾಡ್ಕೊ, ಸುಮ್ಮನೆ ಇರು. 2 ವರ್ಷ ಆದ್ಮೇಲೆ ಮನೆಗೆ ಮಗಳು ಬಂದವಳೆ. ನಾನು ಹೇಳೋದು ಸ್ವಲ್ಪ ಕೇಳು. ಗೌಡ್ರೆ, ಜಾತ್ರೆ ದಿನನೇ ಹುಟ್ಟವಳೆ, ಜಾತ್ರೆ ದಿನನೇ ಸಿಕ್ಕವಳೆ. ದಯವಿಟ್ಟು ದೇವಿಗೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬರೋಣ ಬನ್ನಿ, ಎಲ್ಲ ಒಳ್ಳೇದೇ ಆಗುತ್ತೆ. ಆಯ್ತು ನೀಲು. ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂಗಳಾರತಿ ತಗೊಳ್ಳಿ, ಮಂಗಳಾರತಿ ತಗೊಳ್ಳಿಮ್ಮ. ಅಮ್ಮ ಮಂಗಳಾರತಿ ತಗೊಳ್ಳಿ. ಆರತಿ ತಗೊಳ್ಳಿ. ದುರ್ಗಾದೇವಿ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ನೋಡಿದ್ರೆ ಗೌಡ್ರೆ, ಕೊನೆಗೂ ಆ ದುರ್ಗಾದೇವಿ ನಿಮ್ಮನ್ನು ಕೈ ಬಿಡಲಿಲ್ಲ. ಜಾತ್ರೆ ದಿವಸನೇ ನಿಮ್ಮ ಮಗಳು ನಿಮ್ಗೆ ಸಿಕ್ಕಿದ್ಲು. ಆ ತಾಯಿ ದಯೆಯಿಂದ ಮುಂದೆಲ್ಲ ಒಳ್ಳೇದಾಗತ್ತೆ. ಅಮ್ಮ ತೀರ್ಥ ತಗೊಳಮ್ಮ. ಅಮ್ಮ ತೀರ್ಥ ತಗೊಳಮ್ಮ. ಅಮ್ಮ ತೀರ್ಥ ತಗೊಳ್ಳಿ.